ಫಸ್ಟ್ ಒಬ್ರು ಹೋಗಿ ಇವ ಯಾರೇ ನೋಡ್ತಾರೆ, ಆಮೇಲೆ ಹೋಗೋದು. 1 week later. ನಮ್ಮ ಹೆಮ್ಮೆಯ ಮನ್ನಳ್ಳಿ ಪಾತ್ ಮುಂದೆ ಕರ್ನಾಟಕ ಬಾವುಟನ ಹಾರಿಸ್ತಾ ಇದ್ದೀನಿ. ಕನ್ನಡ ಬಾಳು ಕನ್ನಡ ನನ್ನದೆಂದು ನೇತ್ರಮ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಅಬ್ಬಿಮಠ ಫಾಲ್ಸ್. ಇವಾಗ ಟೈಮ್ ಹತ್ತತ್ರ 4:15 ಆಗೈತೆ. ಇನ್ನೂ ವ್ಯೂ ನೋಡ್ರಿ, ಇಲ್ಲೆಲ್ಲ ಹೆಂಗೈತೆ ತೋರಿಸ್ತೀನಿ. ಫುಲ್ ಫಾಗಿ ವ್ಯೂ ನೋಡ್ರಿ. ರೀಸೆಂಟಾಗಿ ಅದಾಯ್ತಲ್ಲ ಇನ್ಸಿಡೆಂಟು, ಫಾರೆಸ್ಟ್ ಗಾರ್ಡ್ಗಳಿಗೆ ತೊಂದರೆ ಆಗುತ್ತೆ ಅವರಿಂದ. ತಗೊಂಡೋದ್ರೆ ಏನು ಸಿಗಲ್ಲ ಅದರಲ್ಲಿ, ಬಟ್ಟೆಗಳು ಸಿಗ್ಬೋದು ಅಷ್ಟೇ. ಇನ್ನೆಲ್ಲ ಗ್ಯಾಜೆಟ್ಸು ಎಲ್ಲ ಫೋನ್ಸು ಎಲ್ಲ ನಮ್ಮ ಹತ್ರನೇ ಇದೆ. ಏನು ತಗೊಂಡೋಯ್ತಾರೆ ಅವರು? ಬಟ್ಟೆ ತಗೊಂಡೋಯ್ತಾರೆ, ತಗೊಂಡು ಹೋಗಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಇದು ಯಾವ ಫಾಲ್ಸು? ಅಬ್ಬಿಮಠ. ಓ, ಇಲ್ಲೇ ಮೆಟ್ಲೈತೆ ಗುರು, ಮೆಟ್ಲೈತೆ ಇಲ್ಲೇ. ಹಿಂಗೆ ಸರಿಯಾಗಿ ಸೌಂಡ್ ಬರ್ತೈತೆ ಮಾತ್ರ ಅವಾಗಿಂದನು. ಫಾಲ್ಸ್ ಹೆಂಗಿರುತ್ತಂತ ಗೊತ್ತಿಲ್ಲ. ಮೆಟ್ಲೆಲ್ಲ ಮಾಡವ್ರೆ ಇವರು. ಇಲ್ಲಿ ಮನೆಯವರು 50 ರೂಪಾಯಿ ಚಾರ್ಜ್ ತೊಗೊಂಡ್ರು ಗಾಡಿ ನಿಲ್ಸಕ್ಕಂತ. ಫಾಲ್ಸ್ಗೆ ಏನು ಚಾರ್ಜ್ ತೊಗೊಂಡಿಲ್ಲ, ಗಾಡಿ ನಿಲ್ಸಕ್ಕೆ ಅವ್ರ ಪ್ರಾಪರ್ಟಿ ಅಲ್ವಾ, ಸೊ ಅದಕ್ಕೆ ಚಾರ್ಜ್ ತೊಗೊಂಡ್ರು. ಫಾಲ್ಸ್ ನೀರು ನೋಡ್ರಿ ಹಿಂಗೆ ಹರ್ಕೊ ಬರ್ತಾ ಐತೆ ನೋಡ್ರಿ. ದಾರಿ ಹೆಂಗೆ ಮಾಡವ್ರೆ. ಫಸ್ಟ್ನೇ ಫಾಲ್ಸ್ ಇದೇನೆ ನಾವು ಹೋಗ್ತಿರೋದು. ಒಳ್ಳೆ ಬಿಸಿಲು ಬೇರೆ ಬರ್ತೈತೆ. ಈ ವೆದರ್ಗೆ ಹೋಗ್ಬಿಟ್ಟು ಆ ಫಾಲ್ಸಲ್ಲಿ ನಿಂತ್ಕೊಂಡ್ರೆ ತರ್ರಿಗೆ ಫ್ರಿಜ್ಜಲ್ಲಿ ಇಟ್ಟರೆ ಐಸ್ ಆದಂಗೆ ಆಗ್ಬಿಡ್ತೀವಿ ನಾವು, ಫ್ರೀಸ್ ಆಗ್ಬಿಡ್ತೀವಿ. ಒಳ್ಳೆ ಕೋಲ್ಡ್ ನೀರು ಬರ್ತಾ ಇರುತ್ತೆ. ರೂಟ್ ಇದೆ ಫಾಲ್ಸ್ಗೆ ಹೋಗೋಕ್ಕೆ, ನಡ್ಕೊಂಡು ಹೋಗೋಕೆ ಆರಾಮಾಗಿ ರೂಟ್ ಇದೆ. ಬರ್ತಾರಂತೆ ಇಲ್ಲಿ ಜನ. ಓ ಕ್ರೇಜಿ, ಬಂತು ಫಾಲ್ಸ್ ಬಂತು. ನೀರು ಹರಿತೈತೆ ಗುರು. ಜಾರುತ್ತೆ, ನೋಡ್ಕೊಂಡು ಹೋಗ್ರಿ. ಕ್ರೇಜಿ ಮಾತ್ರ ನೀರು. ಸೊರ್ರಾಗೈತೆ ಗುರು ನೀರು ಜಾಸ್ತಿ ಐತೆ. ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಇಲ್ಲಿ ಒಳಗಡೆಯಿಂದ ನೀರು ಹರ್ಕೊಂಬರುತ್ತೆ. ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಕಡೆಯಿಂದನೂ ನೀರು ಹರ್ಕೊಂಬಂದು ಇಲ್ಲಿಂದ ಹೋಗಿ ಕೆಳಗೆ ಬೀಳುತ್ತೆ. ಆ ಕಡೆ ಹೋಗಬೇಕು, ಫಾಲ್ಸ್ ಬೀಳೋದು ಕರೆಕ್ಟಾಗಿ ಕಾಣಿಸುತ್ತೆ. ನೋಡೋಣ, ಹೋಗೋಣ ಅನ್ಕೋತಿದ್ದೀವಿ. ನೋಡೋಣ, ನೀರು ಬೇರೆ ಜಾಸ್ತಿ ಫೋರ್ಸ್ ಐತೆ. ಆ ಕಡೆ ಒಂದು ದಾರಿಗೆ ಹೋಗಿದ್ವಿ, ಅದು ಅಲ್ಲಿ ನೀರೆಲ್ಲ ಬಿದ್ದು ಹೋಗಿರೋ ಜಾಗಕ್ಕೆ ಹೋಗ್ತೈತೆ. ಈಗ ನೀರು ಬೀಳೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. 2 ರೂಟ್ ಐತೆ ಅಂತ ಹೇಳಿದ್ರು ಅವರೇ. ನೀರು ಬೀಳೋ ಜಾಗಕ್ಕೆ ಸಪ್ರೇಟ್ ದಾರಿ ಇದೆ, ಅದು ಆ ಕಡೆ ಬೇರೆ ದಾರಿ ಇದೆ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಆ್ಯಕ್ಚುಲಿ ಫಾಲ್ಸ್ ಸ್ಟಾರ್ಟ್ ಆಗೋದು ನೋಡ್ರಿ ಹೆಂಗೈತೆ, ಕಾಣಿಸ್ತೈತೆ. ಇದೇ ಡ್ಯಾಮ್ಗೆ ಮಾಡಿದ್ರಾ ಮೊದಲು, ಇಲ್ಲ ಕಟ್ಟೆ ಗಿಟ್ಟೆ ಓಡಾಡಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ಕಟ್ಟೆ ಇದೆ ಇಲ್ಲಿ. ಫಸ್ಟ್ ಒಬ್ರು ಹೋಗಿ ನೋಡ್ತಾರೆ, ಆಮೇಲೆ ಹೋಗೋದು. ಇವ ಯಾರೇ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಯ್ಯೋ, ಇದು ಕಟ್ಟೆ ಥರ ಐತೆ ಗುರು. ಇಲ್ಲಿ ಕಟ್ಟೆ ಥರ ಐತೆ. ಅಲ್ಲಿ ಮುಂದೆ ಅಲ್ಲಿ ಹೋದ್ರೆ ಸರಿ ಬೀಳುತ್ತೆ ಮಾತ್ರ ಫೋರ್ಸು. ಫೋಟೋ ತಗೋತಾ ಇದ್ದೀವಿ. ಸಕ್ಕತ್ ಫಾಲ್ಸ್. ಹೆಸರು ಅಬ್ಬಿಮಠ ಫಾಲ್ಸ್ ಅಂತ. ಅಲ್ಲೂ ನಡ್ಕೊಂಡು ಹೋಗ್ಬೋದು ಆ ಕಡೆ ತನಕನೂ, ಬಟ್ ಆದರೆ ತೊಂದರೆ ಆಗುತ್ತೆ, ಬೇಡ. ನೋಡ್ರಿ ಹೆಂಗೆ ಕಾಣುತ್ತೆ ಫಾಲ್ಸ್. ಸೂಪರ್ ಅಲ್ಲ. ಏನು ಗೊತ್ತಾ, ಎಲ್ಲೇ ನೀರಿರೋ ಜಾಗಕ್ಕೆ ಇಲ್ಲ ಮಳೆ ಗುಡ್ಡಗಾಡು ಆ ಕಡೆ ಎಲ್ಲ ಬಂದಾಗ ಲೀಚಸ್ಸಿಂದ ಹುಷಾರಾಗಿರಬೇಕು. ಕಚ್ಚಿದ್ರೆ ಏನು ತೊಂದರೆ ಇಲ್ಲ, ಬಟ್ ಆದರೂ ಹುಷಾರಾಗಿರಬೇಕು. ಕಚ್ಚಿ ನೋವು ಬರೋದು ಏನೋ ಒಂದು ಸರಿ ಕಚ್ಚಿದ್ರೆ ಓಕೆ, ಬಟ್ ಆದರೆ ಕಚ್ತಾನೆ ಇರ್ತಾವೆ ಎಷ್ಟೊಂದು. ನೋಡ್ರಿ ಫಾಲ್ಸು ಸಕ್ಕತ್ತಾಗಿದೆ. ಮುಂದೆ ಹೋದರೆ ಬೀಳೋದು ಕಾಣಿಸುತ್ತೆ, ಬಟ್ ಆದರೆ ಅಲ್ಲಿ ಹೋಗೋಕ್ಕೆ ದಾರಿ ಇಲ್ಲ. ನೀರು ಬೇರೆ ಜಾಸ್ತಿ ಇದೆ. ಅವರು ಹೇಳಿದ್ರು ನೋಡ್ಕೊಂಡು ಹೋಗಿ, ತುಂಬ ಜಾರುತ್ತೆ ಅಂತ ಹೇಳಿದ್ರು. ಕ್ರೇಜಿಯಾಗೈತೆ ಮಾತ್ರ, ಸೀರಿಯಸ್ಲಿ. ಒಳ್ಳೆ ಫಾಲ್ಸು ಅಬ್ಬಿಮಠ ಫಾಲ್ಸ್. A few moments later. ಸೊ ಇಲ್ಲಿ ಮಲ್ಲಳ್ಳಿ ಫಾಲ್ಸಿಗೆ ಬಂದಿದ್ದೀವಿ. ಗಾಡಿಗಳನ್ನ ಪಾರ್ಕಿಂಗ್ ಹಾಕಿ ಫಾಲ್ಸ್ ನೋಡೋಕೆ ಹೋಗ್ತಾ ಇದೆ. ಫುಲ್ ಫಾಗ್ ತುಂಬ್ಕೊಂಡೈತೆ. ಏನು ಕಾಣಿಸುತ್ತೆ ಏನು ಬಿಡುತ್ತೆ ಏನಂತ ಗೊತ್ತಿಲ್ಲ. ಗಾಡಿಗಳು ಇಲ್ಲೇ ಬಿಟ್ಟಿದ್ದೀವಿ, ಲಗೇಜು ಇಲ್ಲೇ ಐತೆ. ಇಲ್ಲಿ ಯಾರು ಮುಟ್ಟಲ್ಲ ಅನ್ಕೋತೀನಿ. ಇಲ್ಲೂ ನಮ್ಮ ಥರ ಟೂರಿಸ್ಟೇ ಬಂದಿರ್ತಾರೆ, ಬೇರೆ ಯಾರು ಬಂದಿರ್ತಾರೆ.
ತಗೊಂಡೋದ್ರೆ ಏನು ಸಿಗಲ್ಲ ಅದರಲ್ಲಿ, ಬಟ್ಟೆಗಳು ಸಿಗ್ಬೋದು ಅಷ್ಟೇ. ಇನ್ನೆಲ್ಲ ಗ್ಯಾಜೆಟ್ಸು ಎಲ್ಲ ಫೋನ್ಸು ಎಲ್ಲ ನಮ್ಮ ಹತ್ರನೇ ಇದೆ. ಏನು ತಗೊಂಡೋಗ್ತಾರೆ ಅವರು? ಬಟ್ಟೆ ತಗೊಂಡೋಗ್ತಾರೆ, ತಗೊಂಡು ಹೋಗಿ. ನಾನು ಶೇರ್ಸಲ್ಲಿ ಅಲ್ಲೇ ಬಿಟ್ಟು ಬಂದ್ಯಾ? ಅಲ್ಲೇ ಐತಿ, ತಗೊಂಡು ಅಲ್ಲಿ ಬಿಡು. ಮಲ್ಲಳ್ಳಿ ಫಾಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಒಳಗಡೆ ಐತೆ. ಕೆಳಗೆ ಇಳಿದು ಹೋಗಿ ನೋಡ್ಕೊಂಬರೋಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ಇಲ್ಲಿ ಕ್ರೇಜಿ ಫಾಲ್ಸ್ ವ್ಯೂ ಕಾಣಿಸ್ತೈತೆ, ನಿಮ್ಗೆ ತೋರಿಸ್ತೀನಿ ಇರ್ರಿ, ವೆಯ್ಟ್ ಮಾಡಿರಿ. ಇಲ್ಲಿ ಇನ್ನೂ ಕೆಳಗೆ ನಡ್ಕೊಂಡ್ ಬಂದರೆ ಕ್ರೇಜಿಯಾಗಿ ವ್ಯೂ ಕಾಣಿಸುತ್ತೆ ಮಾತ್ರ. ನೋಡ್ರಿ, ಫುಲ್ ಕರೆಕ್ಟಾಗಿ ಕಾಣಿಸುತ್ತೆ. ಇನ್ನು ಕೆಳಗೆ ಅಲ್ಲಿ ತನಕ ಹೋಗ್ಬೋದು, ಕರೆಕ್ಟಾಗಿ ಹತ್ತಿರದಿಂದ ಕರೆಕ್ಟಾಗಿ ಸಿಗುತ್ತೆ ವ್ಯೂ ಮಾತ್ರ. ಸೈಕು, ಫುಲ್ ಸೈಕು. ಇಷ್ಟೆಲ್ಲ ಈಗ ನೋಡ್ರಿ, ಇಲ್ಲೆಲ್ಲ ಮೆಟ್ಲೆಲ್ಲ ಮಾಡಿಸವ್ರೆ, ಈ ಥರ ಗ್ರಿಲ್ಲೆಲ್ಲ ಹಾಕ್ಸವ್ರೆ, ಟೂರಿಸ್ಟ್ ಪ್ಲೇಸ್ ಮಾಡವ್ರೆ. ಬಟ್ ಆದರೂ ಇಲ್ಲಿ ಎಂಟ್ರಿ ಫೀಸು ಐತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಮೇಲೆ ಮಾತ್ರ ಪಾರ್ಕಿಂಗ್ ಚಾರ್ಜ್ ಇದೆ, ಕೆಳಗೆ ಏನಾದರೂ ಇದೆಯಾ ಇಲ್ವೋ ಗೊತ್ತಿಲ್ಲ. ಏನು ಕಾಣಿಸ್ತೈತೆ ಗುರು ಕ್ಯಾಮ್ರಕ್ಕೆ. ವ್ಯೂ ಮಾತ್ರ ಕ್ರೇಜಿ, ನೆಕ್ಸ್ಟ್ ಲೆವೆಲ್. ಬಾಹುಬಲಿ ಸಾಂಗ್ ನೆನಪೈತೈತೆ. ನೀರ್ ಮಾತ್ರ ಕ್ರೇಜಿ ಬರ್ತೈತೆ. ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತೈತೆ ಗೊತ್ತಿಲ್ಲ, ಕ್ರೇಜಿ ಐತೆ ಮಾತ್ರ. ಸೂಪರ್ ಸೂಪರ್, ಮಸ್ತಾಗೈತೆ ಮಾತ್ರ ಪ್ಲೇಸು. ಮೊನ್ನೆ ರೀಸೆಂಟ್ ಆಗಿ ಅಲ್ಲೆಲ್ಲ ಹೋಗಿ ಬೇರೆ ಏನೋ ಇನ್ಸಿಡೆಂಟ್ ಮಾಡಿದ್ರಲ್ಲ, ಆ ಥರ ಮಾಡಕ್ ಹೋಗ್ಬಾರ್ದು. ಬಂದಿರೋ ಜಾಗದಲ್ಲಿ ಸುಮ್ಮನೆ ಬಂದ್ವಾ, ಫೋಟೋ ತಕೊಂಡ್ವಾ, ಓದ್ವಾ, ಅಷ್ಟೇ ಇರಬೇಕು. ಆ ಥರ ಅರ್ಸಾಹಸ ಪಟ್ರೆ ಏನು ಸಿಗುತ್ತೆ ಅವ್ರಿಗೆ? ನಮ್ಮ ಹೆಮ್ಮೆಯ ಮಲ್ಲಳ್ಳಿ ಫಾಲ್ಸ್ ಮುಂದೆ ಕರ್ನಾಟಕ ಬಾವುಟನ ಹಾರಿಸ್ತಾ ಇದ್ದೀನಿ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ಮೆಟ್ಲು ಬಂದು ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಅಲ್ಲಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಇಲ್ಲಿಗೆ ಲಾಸ್ಟು. ಇಲ್ಲಿ ಬಂದು ಫೋಟೋ ತೆಕ್ಕೋಬೋದು ಆರಾಮಾಗಿ ಪೀಸಾಗಿ. ಒಳ್ಳೆ ವ್ಯೂ ಮಾತ್ರ. ನೀರು ಮಾತ್ರ ಸರಿ ಜಾಸ್ತಿ ಐತೆ. ವಿಂಡ್ ಮಾತ್ರ ಸರಿ ಗೊತ್ತೈತೆ ಮಾತ್ರ. ಫುಲ್ ನೆಂದೋಗ್ಬಿಟ್ವಿ ನಾವಂತೂ. ಆ್ಯಕ್ಚುಲಿ ರೈನ್ ಕೋಟ್ ಹಾಕೊಂಡಿದ್ವಿ, ರೈನ್ ಕೋಟ್ ಬಿದ್ದುಬಿಟ್ಟು ಫೋಟೋ ತೆಗೊಳ್ಳೋಣ ಅಂತ ಹೋಗಿದ್ವಿ. ನೋಡಿದ್ರೆ ಫುಲ್ಲು ತೆಪ್ಪೆ ಆಗ್ಬಿಟ್ವಿ. ಅಲ್ಲಿಂದ ಅದು ನೀರು ಆ ಕಡೆಗೆ ಹೋಗ್ತಿರೋದು ಸೀದಾ ಬಂದು ನಮಗೆ ಬಿತ್ತು. ಒಳ್ಳೆ ವ್ಯೂ ಮಾತ್ರ, ಕ್ರೇಜಿ ವೆದರ್. ಮಾತಿಲ್ಲ ಕತೆ ಇಲ್ಲ. ಇಲ್ಲಿಂದ ಮೇಲತ್ತೋಷ್ಟೊತ್ತಿಗೆ ನಿಜವಾಗ್ಲೂ ಸೀರಿಯಸ್ ಆಗಿ ನಾವಂತೂ ತೊಪ್ಪೆ ಅಂದರೆ ತೊಪ್ಪೆ ಆಗ್ಬಿಡ್ತೀವಿ. ಫುಲ್ ಸುಸ್ತಾಗ್ಬಿಡ್ತೀವಿ. ಅಲ್ಲಿ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೇಕು. ಇಲ್ಲ ಅಂತಂದರೆ ಫುಲ್ಲು ಕೈಕಾಲು ನೋವು ಬಂದ್ಬಿಡುತ್ತೆ. ಏನು ಗೊತ್ತಾ, ನಮ್ಮ ಜನಕ್ಕೆ ತುಂಬಿದ ಬಾಟ್ಲು ಭಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಖಾಲಿ ಬಾಟ್ಲು ಮಾತ್ರ ಭಾರ ಆಗ್ಬಿಡುತ್ತೆ. ನೋಡ್ರಿ ಫಾಲ್ಸ್ ಹತ್ರ ಬಾಟ್ಲುಗಳು ಅಲ್ಲಿಂದ ತೊಗೊಂಬರ್ತಾರೆ ಅಂಗಡಿಯಿಂದ, ಇಲ್ಲೆಲ್ಲ ಒಳಗಡೆ ಬಿಸಾಕವ್ರೆ. ನೋಡ್ರಿ ಆ ಕಡೆ ಎಲ್ಲ ಬೇರೆ ಬೇರೆ ಚಿಪ್ಸ್ದು ಅದು ಇದು ಎಲ್ಲ ಬಿಸಾಕವ್ರೆ. ತುಂಬಿದ ಬಾಟ್ಲು ವೆಯ್ಟ್ ಆಗದೆ ಇರೋದು, ಅದು ಹೆಂಗೆ ಖಾಲಿ ಬಾಟ್ಲು ಇವ್ರಿಗೆ ವೆಯ್ಟ್ ಆಗಿಬಿಡುತ್ತೆ ಅಂತ ಗೊತ್ತಿಲ್ಲ. ಏನಕ್ಕೆ ಈ ಥರ ಗಲೀಜು ಕೆಲಸಗಳನ್ನ ಮಾಡ್ತೀರಾ ಅಂತ ಗೊತ್ತಾಗಲ್ಲ ನನಗೆ. ನೋಡ್ರಿ ಅಲ್ಲೆಲ್ಲ ಫಾಲ್ಸಿಗೆ ಬಂದರೆ ಖುಷಿ ಪಡ್ರಿ, ನೋಡ್ರಿ, ಫೋಟೋ ತಗೊಳ್ರಿ, ಹೋಗ್ರಿ. ಏನಕ್ಕೆ ಈ ಥರ ಚಿಡ್ರೆ ಕೆಲಸಗಳು ಮಾಡ್ತೀರಾ ನೀವು? ಆ್ಯಕ್ಚುಲಿ ಫುಲ್ ಹತ್ಬಿಟ್ಟು ಮೇಲೆ ಬಂದು ಇವಾಗ ನಾವು ಮೇಲೆ ಬರ್ತಿದ್ದಂಗೆ ವ್ಯೂ ನೋಡ್ರಿ ಯಾವ ಥರ ಐತೆ. ಫಾಲ್ಸೇ ಕಾಣ್ತಿಲ್ಲ, ಅಲ್ಲಿ ಫಾಲ್ಸ್ ಐತೆ, ಫಾಲ್ಸೇ ಕಾಣ್ತಿಲ್ಲ. ಯಾವ ಥರ ಫಾಗ್ ತುಂಬ್ಕೊಂಬಿಟ್ಟೈತೆ ನೋಡ್ರಿ ಫುಲ್. ಇವಾಗ ಟೈಮ್ ಹತ್ತತ್ರ 4:15 ಆಗೈತೆ. ಇನ್ನೂ ವ್ಯೂ ನೋಡ್ರಿ ಇಲ್ಲೆಲ್ಲ ಹೆಂಗೈತೆ ತೋರಿಸ್ತೀನಿ. ಫುಲ್ ಫಾಗಿ ವ್ಯೂ ನೋಡ್ರಿ. ಮಳೆನೂ ಅಲ್ಲ ಏನೂ ಅಲ್ಲ, ಸರ್ರಿಗೆ ಮಳೆ ಬಂತು. ಇವಾಗ ನೋಡ್ರಿ ಫಾಗು. ಇಲ್ಲೇ ಮಲ್ಲಳ್ಳಿ ಫಾಲ್ಸ್ ನೋಡ್ಕೊಂಬಂದು ಮೇಲೆ ಬಂದರೆ ಇಲ್ಲಿ ಹೋಟ್ಲುಗಳೈತೆ, ತಿನ್ನೋಕ್ಕೆ ಎಗ್ ರೈಸ್ ಹೇಳಿದ್ದೀವಿ. ಸಿಕ್ಕಾಪಟ್ಟೆ ನೆಂದೋಗ್ಬಿಟ್ಟಿದ್ದೀವಿ. ಅಲ್ಲಿ ಫಾಲ್ಸ್ ಹತ್ರ ನೆನೆಯೋದಕ್ಕಿಂತ ಹೆಚ್ಚಾಗಿ ಮಳೆನೇ ಜಾಸ್ತಿ ಬರ್ತಾಯಿತ್ತು ಇಲ್ಲಿ. ಆ್ಯಕ್ಚುಲಿ ಏನಂದ್ರೆ ಈಗ ರೀಸೆಂಟಾಗಿ ಅದಾಯ್ತಲ್ಲ ಇನ್ಸಿಡೆಂಟು, ಫಾರೆಸ್ಟ್ ಗಾರ್ಡ್ಗಳಿಗೆ ತೊಂದರೆ ಆಗುತ್ತೆ ಅವರಿಂದ.